ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಫೈಟ್ ಇರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಫೈಟ್ ಯಾವ ಲೆವೆಲ್ಗೆ ಹೋಗ್ಬಿಟ್ಟುತ್ತೆ ಏನು ಕತೆ ಅಂತ ಕಾದು ನೋಡಬೇಕು. ಜೊತೆಗೆ ಇವಾಗ ಬಿಗ್ ಬಾಸ್ ಮೇಲೆ ಈ ನಾಮಿನೇಷನ್ ಬಿಸಿ ಕೂಡ ಸಿಕ್ಕಾಬಡೆ ಜಾಸ್ತಿ ಆಗ್ತದೆ. ಯಾವ ಲೆವೆಲ್ಗೆ ಹತ್ಕೊಂಡು ಉರಿಯುತ್ತೆ ಅಂತ ಕಾದು ನೋಡಬೇಕು. ಆ್ಯಂಡ್ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ವಾರಕದ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ತುಂಬ ಜನಗಳ ಆಟ ಬದಲಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ತಮ್ಮ ಇಂಡಿವಿಜುವಲ್ ಆಟ ಆಡಬೇಕು ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಒಂದು ರಿಯಾಲಿಟಿ ಅರ್ಥ ಆಗಿದೆ, ಇಲ್ಲಿ ಯಾರೋ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಅದು ನಾವೇ ಆಗಿರಬೇಕು. ಆ ಥರ ಯೋಚನೆ ಬಂತು ಅಂದರೆ ತುಂಬ ಆಟಗಳು ಬದಲಾಗುತ್ತೆ. ಜೊತೆಗೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಂದು ಬಾಂಡಿಂಗ್ ಇದೆ ಅಥವಾ ಒಂದು ಕನೆಕ್ಷನ್ ಇದೆ ಅದನ್ನು ಬ್ರೇಕ್ ಮಾಡಿ ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಕ್ಲಿಯರಾಗಿ ಅವತ್ತೇನು ವಾರದ ಕಿಚನ್ ಜೊತೆ ಎಪಿಸೋಡಲ್ಲಿ 2 ದಿನ ಆಯಿತು, ಅದೆಲ್ಲೂ ಕೂಡ ಸಿಕ್ಕಾಬಿಟ್ಟೆ ದೊಡ್ಡ ಮಟ್ಟಿಗಿನ ಪರಿಣಾಮ ಬೀರಿದೆ ಇಲ್ಲಿರುವಂಥ ಸ್ಪರ್ಧೆಗಳಿಗೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಗುಡ್, ಇಲ್ಲಿ ಯಾರೋ ಒಬ್ರು ಗೆಲ್ಲಬೇಕು ಅದಕ್ಕೋಸ್ಕರ ಬಂದಿದ್ದೀರಾ, ನೀವೇ ಗೆಲ್ಲಬೇಕು ಅಂತಲೇ ಬರುವಂಥದ್ದು ಎಲ್ಲರೂ ಕೂಡ. ಅದ್ರ ತಕ್ಕಂತೆ ಒಂದಿಷ್ಟು ಸ್ಟ್ರಾಟಜಿ ಮತ್ತು ಒಂದು ಮೈಂಡ್ ಗೇಮ್ ಎಲ್ಲನೂ ಕೂಡ ಮಾಡ್ತಿರ್ತೀರ, ಫೈನ್. ಬಟ್ ಆ ಮಾಡುವಂಥ ಬರದಲ್ಲಿ ಕೆಲವು ವಿಷಯಗಳನ್ನ ತಪ್ಪು ಕೂಡ ಆಗ್ಬೋದು. ಅದಾಗೋ ರೀತಿ ಕೂಡ ಕಾಣಿಸಿದೆ. ಯಾಕೇನು ಕತೆ ಅಂತ ಪ್ರೋಮ್ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ನಾಮಿನೇಟ್ ಮಾಡಬೇಕು ರಜತ್. ಎಲ್ಲ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಸಮಸ್ಯೆ ಮಾಡಬಾರ್ದು ಮನೆಯಲ್ಲಿ. ಗೈಸ್ ಪ್ರಾಬ್ಲಮ್ ನೋಡಿದ್ರಲ್ಲ, ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಈಗ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂ ಹೊರಗಡೆ ಕೂಡ ಇದೇ ರೀತಿ ಬಿಹೇವ್ ಮಾಡ್ತಾರೆ ಅಂತ ಅನ್ಸುತ್ತೆ ಗೈಸ್ ನಿಮಗೆ. ಇವಾಗ ಏನು ಗೊತ್ತಾ, ಇರೋಂಥ ಪ್ರತಿಯೊಬ್ಬರು ಕೂಡ ಸ್ಪರ್ಧಿಗಳು ಗೊತ್ತಿದೆ ಯಾರು ಯಾರನ್ನ ಮುಟ್ಟಂಗಿಲ್ಲ, ಮುಟ್ಟೋದು ಇಲ್ಲ ಅಂತ ಕೂಡ ಕ್ಲಿಯರಾಗಿ ಗೊತ್ತಿದೆ. ಅದಕ್ಕೋಸ್ಕರ ಈ ಥರ ಬಿಲ್ಡಪ್ ತಗೋತಾರ ಅಥವಾ ಈಟ್ ಆಫ್ ದ ಮೂಮೆಂಟಲ್ಲಿ ಆ ಥರ ಬಂದುಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬಟ್ ಏನಪ್ಪ ಅಂದರೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ನ ಕ್ರಾಸ್ ಮಾಡಬಾರ್ದು. ಒಂದು ರೌಡಿಸಮ್ ಥರ ಅನಿಸ್ಬಾರ್ದು ಅಂತ ಅನ್ಸುತ್ತೆ. ಓಕೆ, ಜಗಳ ಆಡಬೇಕಾ, ಮಾತಾಡಬೇಕಾ, ನಿಮಗೆ ಅವ್ರೇನೋ ಅಂತಾರೆ ಅದಕ್ಕೆ ನೀವು ರಿಯಾಕ್ಷನ್ ಕೊಡಲೇಬೇಕಾ, ಒಂದು ಲಿಮಿಟಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅವರೇ ಕಳ್ಕೋಬಾರ್ದು. ಬಿಕಾಸ್ ಪರ್ಸ್ನಾಲಿಟಿ ಶೋ ಅಂತ ಬೇರೆ ಹೇಳ್ತೀವಿ ಇದನ್ನು. ಸೊ ಹಿಂಗಿರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಕೊಡೋ ರೀತಿ, ಒಂದು ಒಳ್ಳೆ ರೀತಿಯೇ ಬಿಹೇವ್ ಮಾಡೋದು ಚೆನ್ನಾಗಿರುತ್ತೆ. ಅದು ತುಂಬ ಬ್ಯಾಡ್ ವರ್ಡ್ಗಳು ಬಂದಿದೆ ಅಥವಾ ಏನೋ ಅಂದ್ಬಿಟ್ರು ಕೆಟ್ಟದಾಗಿ ಅಂದಾಗ ಈ ಥರ ರಿಯಾಕ್ಷನ್ ಬಂದರೆ ಓಕೆ ಬಿಡುಗರು, ಅವ್ರಿಗೆ ಗತ್ತಿದ ಕೋಪ ಅದಕ್ಕೆ ಮಾತಾಡಿದಾರೆ ಅಂತ ಅನ್ಕೋಬೋದು. ಇಷ್ಟಿರುತ್ತೆ ವಿಷಯ, ಇಷ್ಟು ರಿಯಾಕ್ಷನ್ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಆ್ಯಂಡ್ ಒಂದು ವಿಷಯ ನಾನಂತೂ ಹೇಳ್ತೀನಿ ಕ್ಲಿಯರಾಗಿ, ಇಲ್ಲಿ ಯಾರು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು, ಅದರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಓಕೆನಾ? ಯಾರನ್ನ ಬೇಕೋ ನಾಮಿನೇಟ್ ಮಾಡಿ ತೊಂದರೆ ಇಲ್ಲ. ಆದರೆ ಕೊಡುವಂಥ ಕಾರಣಗಳೇನಿದೆ ಅದು ತುಂಬ ವ್ಯಾಲಿಡ್ ಇರಬೇಕಾಗುತ್ತೆ. ಸೊ ಅಲ್ಲಿ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಜೊತೆಗೆ ಅವ್ರು ಯಾವ ಥರ ಆಟ ಆಡ್ತಿದ್ದಾರೆ, ಅವ್ರಿಗೆ ಒಂದು ಪಾಯಿಂಟ್ ಯಾವ ಥರ ಇದೆ ಎಲ್ಲನೂ ಕೂಡ ಒಂದು ಕ್ಲಾರಿಟಿನ ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ತುಂಬ ಜನ ಇಡುತ್ತಿದ್ದಾರೆ. ಈ ಸೀಸನ್ ನೀವು ಕಳಪೆ ಕೊಡ್ಬೇಕಾದ್ರೆ ನೋಡ್ಬೋದು, ಮತ್ತು ನಾಮಿನೇಟ್ ಮಾಡ್ತಿರ್ಬೇಕಾದ್ರೆ ನೋಡ್ಬೋದು, ಸಂಬಂಧನೇ ಇರೋದಿಲ್ಲ, ಆ ಥರನೇ ಹೋಗ್ತದೆ ಈ ಸೀಸನ್ ಕತೆ. ಓಕೆನಾ? ಸೊ ಏನೋ ಒಂದು ಇಷ್ಟ ಆಗಿನೋ, ಏನೋ ಕಷ್ಟ ಆಯಿತು, ಅವ್ರು ಕೊಟ್ಟರು ಅಂತನೋ, ನನಗೆ ಇಷ್ಟ ಆಗ್ತಿಲ್ಲ ಅವ್ರ ಜೊತೆ ಇದ್ದಾರೆ ಅಂತನೇನೋ, ಅದೇನೋ ಮಾಡಿದ್ರು ಅಂತನೇನೋ ಹಿಂಗೆ ಅಂದ್ಕೊಂಡೇ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬ ಜನ ಏನೂ ಮಾಡ್ದಂತೆ ಆರಾಮಾಗಿ ಸೇಫ್ ಆಗ್ತಾ ಹೋಗ್ತಿದ್ದಾರೆ. ಸೊ ಅವ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಎಲ್ಲರೂ ಗುದ್ದಾಡ್ತಿದ್ದಾರೆ. ಆ್ಯಂಡ್ ಗುದ್ದಾಡ್ತಾ ಅವ್ರ ಕ್ಯಾರೆಕ್ಟರ್ನ ಅವ್ರು ಹಾಳು ಮಾಡ್ಕೋತಿದ್ದಾರೆ. ಓಕೆನಾ? ಬಟ್ ಇಲ್ಲಿ ಸೈಲೆಂಟ್ ಆಗಿರೋರ ಕಡೆ ಸ್ವಲ್ಪ ಫೋಕಸ್ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಅನಿಸುತ್ತೆ. ಬಟ್ ಅದನ್ನು ಯಾರೂ ಮಾಡ್ತಿಲ್ಲ. ಇಲ್ಲಿ ಮೇಯ್ನಾಗಿ ಯಾರು ಆಟ ಆಡ್ತಿರ್ತಾರೆ, ಏನೋ ಒಂದು ಮಾತಾಡ್ತಾರೆ, ಅವ್ರನ್ನೇ ಇಟ್ಕೋತಾರೆ, ಅದನ್ನೇ ನಾಮಿನೇಟ್ ಅಥವಾ ಕಳಪೆ ಅಂತ ಕೊಡ್ತಾರೆ. ಸೊ ಇದೊಂದು ಸ್ವಲ್ಪ ವಿಚಿತ್ರ ಅನಿಸಿದೆ ಈ ಸೀಸನಲ್ಲಿ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಜೊತೆಗೆ ನಿನ್ನೆ ನಮ್ಮ ಚೈತ್ರಾಕ್ ಅವ್ರಿಗೆ ಒಂದು ಒಳ್ಳೆ ಅಧಿಕಾರ ಅಂತ ಕೂಡ ಹೇಳ್ಬೋದು. ಸಖತ್ ಸಿಕ್ಕಿದೆ, ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗೈಸ್? ಅವ್ರು ತೊಗೊಂಡು ನಿರ್ಧಾರ ಬಗ್ಗೆ ಏನಿಸಿದೆ ಎಪಿಸೋಡ್ ರಿವ್ಯೂ ಮಾತಾಡೋಣ. ಓಕೆನಾ? ಆ್ಯಂಡ್ ಜೊತೆಗೆ ಇಲ್ಲಿ ಅವ್ರು ಕೊಡುವಂಥ ಇದ್ರ ಲೆಕ್ಕಾಚಾರದ ಮೇಲೆ ಎಷ್ಟು ಜನನ ಅವ್ರು ನಾಮಿನೇಟ್ ಮಾಡಬೇಕು ಏನು ಕತೆ ಅನ್ನೋದು ಬರುತ್ತೆ. ಓಕೆನಾ? ಸೊ ಇಲ್ಲಿ ಸ್ಪಂದನ ನೀವು ಕ್ಲಿಯರ್ ನೋಡ್ತಿರ್ಬೋದು. ಸ್ಪಂದನ್ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ ಏನು ಕಾರಣಗಳು ಕೊಡ್ತಾರೆ ಏನು ಕತೆ ಅಂತ. ಆ್ಯಂಡ್ ಜೊತೆಗೆ ಇಲ್ಲಿ ನೀವು ನೋಡ್ತಿರ್ಬೋದು ಕಾವ್ಯ. ಸೊ ಕಾವ್ಯವ್ರಿಗೆ ಇಬ್ಬರನ್ನ ನಾಮಿನೇಟ್ ಮಾಡುವಂಥ ಒಂದು ಅಧಿಕಾರ ಇದೆ, ಅದು ನಮ್ಮ ಕ್ಯಾಪ್ಟನ್ ಕೊಟ್ಟಿರುವಂಥದ್ದು. ಸೊ ಅದರಲ್ಲಿ ಒಂದು ಗಿಲ್ಲಿ ನೇಮನ್ನ ತೊಗೊಂಡಿದ್ದಾರೆ. ಸೊ ಇಲ್ಲಿ ಕಾರಣ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಾರಣಗಳಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಮುಂದೆ. ಜೊತೆಗೆ ರಜತ್ ನೇಮನ್ನ ತೊಗೊಂಡಿದ್ದಾರೆ. ಸೊ ರಜತ್ ನೇಮನ್ನ ತೊಗೊಂಡಿರೋದೇನು ತಪ್ಪಲ್ಲ, ತೊಗೊಳ್ಳಿ. ಬಟ್ ಕಾರಣನೂ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಆ ಕಾರಣಗಳಿಗೆ ತಕ್ಕಂತೆ ವಿಷಯಗಳು ಹೋಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಅದೇ ಒಂದು ಏನು ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ರಿಯಾಕ್ಷನ್ ಕೂಡ ರಜತ್ ಕಡೆಯಿಂದ ಕೂಡ ಬಂದಿದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಇವ್ರಿಗೆ ರಾಶಿಕಾ ಅವ್ರಿಗೆ ಒಬ್ಬರು ಮಾತ್ರ ನಾಮಿನೇಟ್ ಮಾಡೋ ರೀತಿ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಕ್ಯಾಪ್ಟನ್ನು. ಇದಾದ ಮೇಲೆ ಇವರು ರಜತ್ ಹೋಗ್ತಿರ್ಬೇಕಾದ್ರೆ ಒಂದು ರಿಯಾಕ್ಷನ್ ಬಂದಿದೆ ಯಾರ ಕಡೆಯಿಂದ, ನಮ್ಮ ಧ್ರುವಂತ್ ಅವ್ರ ಕಡೆಯಿಂದ. ಹಾಗೆ ಅದಾದಮೇಲೆ ತುಂಬ ವಿಷಯಗಳಾಗಿದೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ಮಾತಾಡೋಣ. ಆ್ಯಂಡ್ ಇಷ್ಟು ವಿಷಯಗಳಾಗಿದೆ. ಆ್ಯಂಡ್ ಇವಾಗ ಪ್ರೊಮೋ ನೋಡ್ತಾ ಡೀಟೇಲಾಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಬನ್ನಿ. ನಾಮಿನೇಟ್ ಮಾಡುವವರು ಗಿಲ್ಲಿ ಕೂಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು.
ಸೊ ಇಲ್ಲಿ ಕಾವ್ಯವರು ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ನಾಮಿನೇಟ್ ಮಾಡೋದೇನು ತಪ್ಪಿಲ್ಲ, ಯಾರನ್ನಾದ್ರೂ ನಾಮಿನೇಟ್ ಮಾಡ್ಬೋದು, ಆದರೆ ಕೊಡುವಂಥ ಕಾರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಾರಣನ ಎಕ್ಸ್ಪ್ಲೇನ್ ಮಾಡಿಲ್ಲ, ನಮಗೆ ಪ್ರೊಮೋದಲ್ಲಿ ಹಾಕಿಲ್ಲ. ಓಕೆನಾ, ಇರಲಿ ಎಪಿಸೋಡ್ ನೋಡಿ ಕ್ಲಿಯರ್ ಮಾತಾಡೋಣ. ಬಟ್ ಏನಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಿಕ್ಕಂಥ ಅಪ್ಡೇಟ್ಗಳೇನಪ್ಪ ಅಂದರೆ, ತುಂಬ ಜನ ನನಗೆ ನನ್ನ ಲೈವಲ್ಲಿ ಕೂಡ ಹೇಳಿದಂಥದ್ದು, ಗಿಲ್ಲಿನ ತನ್ನ ಆಟಕ್ಕೆ ತೊಂದರೆ ಆಗ್ತಿದೆ ಅನ್ನೋ ರೀತಿ ಹೇಳಿದ್ದಾರೆ ಅಂತ. ಓಕೆನಾ, ಆ್ಯಂಡ್ ತಾವು ಹೇಳಿದ್ನ ಅರ್ಥ ಮಾಡ್ಕೋತಿಲ್ಲ ಗಿಲ್ಲಿ ಅನ್ನೋ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆ ಪಾಯಿಂಟ್ ಇಟ್ಕೊಂಡು ನೋಡಿದಾಗ ನನಗೊಂದು ಅನಿಸಿದ್ದು ಏನಂದರೆ, ವಾರಕತೆ ಕಿಚನ್ ಜೊತೆ ಎಪಿಸೋಡ್ ಏನಾಯಿತು ಅದು ತುಂಬ ದೊಡ್ಡ ಮಟ್ಟಕ್ಕೆ ಪರಿಣಾಮ ಬೀರಿದೆ ಅಂತ ಕೂಡ ಹೇಳ್ಬೋದು ಕ್ಲಿಯರಾಗಿ ಇಲ್ಲಿ ಕಾವ್ಯವ್ರ ಮೇಲೆ. ಆ್ಯಂಡ್ ಜೊತೆಗೆ ಅಲ್ಲಿ ಸುದೀಪ್ ಒಂದು ಮಾತು ಹೇಳ್ತಾರೆ, ನಾಳೆ ಕಾವ್ಯವ್ರು ಆಚೆ ಹೋದ್ರು ಅಂದರೆ ಗಿಲ್ಲಿಂದ ಹೋದ್ರು ಅನ್ನೋದು ಕೂಡ ಬರಬಾರ್ದು ಅನ್ನೋ ರೀತಿ ಹೇಳ್ತಾರಲ್ವಾ. ಸೊ ಇದನ್ನು ಗಿಲ್ಲಿ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಒಬ್ರಿಗೆ ನಮ್ಮಿಂದ ತೊಂದರೆ ಆಗುತ್ತೆ ಅಂದಾಗ ಗಿಲ್ಲಿ ಕೂಡ ದೂರ ಇರೋದು ಒಳ್ಳೆಯದು. ಜೊತೆಗೆ ಇಲ್ಲಿ ಕಾವ್ಯವರು ತಮ್ಮ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಗಿಲ್ಲಿಗೆ ಆಲ್ರೆಡಿ ತುಂಬ ಸಲ ಹೇಳಿದ್ದಾರೆ. ಜೊತೆಗೆ ಕುಣಿಸ್ಕೊಂಡು ತುಂಬ ಡೀಟೇಲಾಗಿ ಹೇಳಿದ ಮೇಲೆ ಗಿಲ್ಲಿಯರು ಕೂಡ ಒಪ್ಕೊಂಡು ಹೋಗ್ತಾರೆ ರೈಕ್ ಸಲ ಬಿಡು ಅಂತ. ಅದಾದಮೇಲೆ ತಿರ್ಗಿ ಕಂಟಿನ್ಯೂ ಆಗುತ್ತೆ. ಓಕೆನಾ, ಅದು ಅವ್ರಿಗೆ ಹರ್ಟ್ ಆಗಿರ್ಬೋದು. ಆ್ಯಂಡ್ ಗಿಲ್ಲಿಂದನೇ ಕಾವ್ಯ ಅಂತ ಬಿಗ್ ಬಾಸ್ ಮೇಲಿನ ಸ್ಪರ್ಧಿಗಳೆಲ್ಲ ಏನೇನು ಮಾತಾಡ್ತಾ ಇದ್ರು, ಸೊ ಅದೆಲ್ಲ ಕೂಡ ತಲೆಯಿರೋದ್ರಿಂದ ಬಿಗ್ ಬಾಸ್ ಮೇಲಿರೋಂಥದ್ದು ಈ ಥರ ಮಾತು ಬರ್ತಿದೆ ಅಂದಾಗ ಹೊರಗಡೆ ಕೂಡ ಇದೇ ರೀತಿ ಬರ್ಬೋದು ಅನ್ನೋದು ಕೂಡ ತಲೆಗೆ ಬಂದಾಗ ಇಂಡಿವಿಜುವಲಾಗಿ ಆಡಬೇಕು ಅಂತ ಬಂದೇ ಬರುತ್ತೆ. ಆ್ಯಂಡ್ ಗಿಲ್ಲಿಯಿಂದ ನಾನು ದೂರ ಇದ್ದು ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಂದರೆ ಗುಡ್ ಫೈನ್, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ, ಆ್ಯಂಡ್ ಜೊತೆಗೆ ಗಿಲ್ಲಿಯಿಂದ ಕೂಡ ತಪ್ಪಾಗಿದೆ. ಯಾವ ವಿಷಯದಲ್ಲಿ ಅಂದರೆ ಅವ್ರು ಅಷ್ಟೆಲ್ಲ ಅರ್ಥ ಮಾಡಿಸಿದ್ರು ಮತ್ತೆ ಹೋಗಿದ್ದಂಥದ್ದು. ಬಟ್ ಆ ವ್ಯಕ್ತಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾವ್ಯ ಇಂಪಾರ್ಟೆಂಟ್ ಅನ್ನೋದು ಕೂಡ ಗೊತ್ತಾಗ್ತದೆ. ಓಕೆನಾ, ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ಬಟ್ ಇಲ್ಲಿ ಇವಾಗ ನಾನು ಒಂದು ಪಾಯಿಂಟ್ ಇಟ್ಕೊಳ್ಳೋದೇನಪ್ಪ ಅಂದರೆ, ಓಕೆ ಇವಾಗ ನಿಮ್ಗೆ ಅದು ಇಂಡಿವಿಜುವಲ್ ಆಗಬೇಕು ಅನಿಸ್ತಿದೆ ಅಂತ ಅನ್ಕೋಣ, ಅವರಿಂದ ತೊಂದರೆ ಆಯಿತು ಅಂತ ಅನ್ಕೋಣ. ಇವಾಗ ನೀವು ಈ ಥರ ನಾಮಿನೇಟ್ ಮಾಡಿದ್ದೀರಾ, ಸೊ ಅದನ್ನು ಅಕ್ಸೆಪ್ಟ್ ಮಾಡೋಣ. ಬಿಗ್ ಬಾಸ್ ಮೇಲೆ ನಾಮಿನೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಕಾರಣ ಅಂತ ಕೂಡ ನಾನು ಹೇಳಲ್ಲ. ಓಕೆನಾ, ಬಟ್ ಸತ್ಯ ಇದೆ. ಓಕೆನಾ, ಬಟ್ ಇಲ್ಲಿ ಮ್ಯಾಟ್ರ್ ಆಗೋದೇನಪ್ಪ ಅಂದರೆ, ನೆಕ್ಸ್ಟು ಇವಾಗ ಗಿಲ್ಲಿ ಸೆಲ್ಫ್ ರೆಸ್ಪೆಕ್ಟ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ವ್ಯಕ್ತಿಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆನಾ, ಸೊ ಇವಾಗ ಸೆಲ್ಫ್ ರೆಸ್ಪೆಕ್ಟ್ ಅಂತ ಗಮನ ಕೊಟ್ಟು ನಿಮ್ಮಿಂದ ದೂರ ಹೋದಾಗ ಅಥವಾ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ವ್ಯಕ್ತಿ ದೂರ ಹೋದಾಗ ಮತ್ತೆ ನೀವೇನಾದ್ರು ತಿರ್ಗಾ ವ್ಯಕ್ತಿ ಹತ್ರ ಹೋದರೆ ಪ್ರಾಬ್ಲಮ್ ಆಗುವಂಥದ್ದು ನಿಮ್ಮಿಂದ. ಆ್ಯಂಡ್ ಇದಕ್ಕೆ ಡಬಲ್ ಸ್ಟ್ಯಾಂಡ್ ಅಂತ ಅಂದ್ಬಿಡ್ತಾರೆ. ಇವಾಗ ವ್ಯಕ್ತಿ ಹೇಳೋದು ದೂರ ಇರೋ ಅಂತ ಹೇಳೋದು ಇವರೇನೆ, ತಿರ್ಗಾ ಬಾ ಅಂತ ಹೇಳೋರು ಅಂತಲೂ ಕೂಡ ಆಗುತ್ತೆ. ಸೊ ಈ ರೀತಿ ಏನಾದ್ರು ಕಾವ್ಯವರು ಮತ್ತೆ ಗಿಲ್ಲಿ ಮಾತಾಡ್ತಿಲ್ಲ, ಗಿಲ್ಲಿ ನನ್ನ ಜೊತೆ ಕಟ್ಟಾಗಿಲ್ಲ ಈ ಥರ ತಯಾರಿಸ್ಕೊಂಡ್ರು ಅಂದರೆ ಅದ್ರಲ್ಲಿ ಅರ್ಥ ಇರೋಲ್ಲ ಅಂತ ಅನ್ಕೋತೀನಿ. ಜೊತೆಗೆ ಕಾವ್ಯವ್ರದ್ದೇ ತಪ್ಪಾಗುತ್ತೆ. ನೋಡ ಯಾವ ಥರ ಹೋಗುತ್ತೆ ಕತೆ ಅಂತ. ಇವಾಗ ಗಿಲ್ಲಿಯವರು ಸೆಲ್ಫ್ ರೆಸ್ಪೆಕ್ಟ್ನ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ದೂರ ಇದ್ದರೆ ಅವ್ರಿಗೆ ಒಳ್ಳೆಯದು. ಯಾಕಂದರೆ ಇಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಜೊತೆ ಇವರು ಆನೆಸ್ಟ್ ಆಗಿದ್ದಾರೆ, ಬಟ್ ಅದು ವರ್ಕೌಟ್ ಆಗ್ತಿಲ್ಲ, ಅದು ಅವ್ರಿಗೆ ತೊಂದರೆ ಆಗ್ತಿದೆ ಅಂದಾಗ ಅವ್ರು ಸವಾಸ ಬಿಡೋದೇ ಒಳ್ಳೆಯದು ಅಂತ ಅನ್ಕೋತೀನಿ. ಜೊತೆಗೆ ಇಲ್ಲಿ ಇವಾಗ ಕಾವ್ಯ ಏನು ತೊಗೊಂಡಿದ್ದಾರೆ, ಓಕೆ ಪ್ರಾಬ್ಲಮ್ ಇಲ್ಲ ನನಗೆ ಅದು, ಆದರೆ ಇವರು ಮತ್ತೆ ಗಿಲ್ಲಿ ಸವಾಸಕ್ಕೆ ಹೋಗ್ದಂತಿದ್ರೆ ಒಳ್ಳೆಯದು. ಇವಾಗ ಹೋಗಿ ತಿರ್ಗಾ ಮಾತಾಡೋಂಥದ್ದು, ಗಿಲ್ಲಿ ಏನಾದ್ರು ಸ್ವಲ್ಪ ಕ್ಲೋಸ್ ಆಗಿ ಏನೋ ಒಂದು ತಮಾಷೆ ಮಾಡಿದಾಗ ಅದನ್ನೇ ಸೇರಿಸಾಗಿ ತೊಗೊಂಡು ತಿರ್ಗಾ ನಾಮಿನೇಟ್ ಮಾಡೋಂಥದ್ದು ಏನಿದೆ ಅದು ತಪ್ಪಾಗುತ್ತೆ. ಇಲ್ಲ ತಲೆ ಕೆಡಿಸ್ಕೊಳ್ಬಾರ್ದು, ಗಿಲ್ಲಿ ಹೇಗಿದ್ದಾರೆ ಯಾರು ಏನಾದರೂ ಅಂದ್ಕೊಳ್ಳಿ ನಾನು ತಗೊಳ್ಳೋಣ ಅಂತ ಅದೇ ರೀತಿ ಇದ್ದರೆ ಬೆಸ್ಟು. ಬಟ್ ಆ ರೀತಿ ಸ್ಟ್ರಾಂಗ್ ಮೈಂಡ್ಸೆಟ್ ಇಲ್ಲಿ ಇರೋರ್ಗೆ ಯಾರಿಗೂ ಇಲ್ಲ. ಸೊ ಗಿಲ್ಲಿಗೆ ಮಾತಾಡೋವಂಥದ್ದು. ಕಾವ್ಯವ್ರು ಏನು ಮಾಡ್ತಾರೆ ಅಂತ ಕಾದು ನೋಡ. ಬಟ್ ಕಾವ್ಯವ್ರು ತಿರ್ಗಾ ಗಿಲ್ಲಿಯವ್ರು ದೂರ ಇರೋಣ ಬೇಡಪ್ಪ, ನಮ್ಮಿಂದ ಯಾರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂದ್ಬಿಟ್ಟು ದೂರ ಇದ್ದರು ಅಂದಾಗ ಅವ್ರ ಬಗ್ಗೆ ತಿರ್ಗಾ ತಲೆಗೆಸ್ಕೊಳ್ಳೋದು, ಅವ್ರನ್ನ ಮತ್ತೆ ಮಾತಾಡ್ಸೋಕೆ ಹೋಗೋದು, ಇದನ್ನೇನೋ ಮಾಡ್ರು ಅಂದರೆ ಇಲ್ಲಿ ನಾಮಿನೇಷನ್ಗೆ ಕೊಟ್ಟಂಥ ಕಾರಣಗಳೇನಿದೆ ಮತ್ತು ನಾಮಿನೇಟ್ ಮಾಡಿದ್ದೇನಿದೆ ಅದು ಯಾವುದಕ್ಕೂ ಕೂಡ ಅರ್ಥನೇ ಇರೋದಿಲ್ಲ ಅನಿಸುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ನೋಡೋಣ ಏನಾಗುತ್ತೆ ಕತೆ ಅಂತ. ಓಕೆನಾ, ರಜತ್ ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಒಂದೇ ಕಡೆ ಸೀಮಿತವಾಗಿದ್ದಾರೆ ಅಂತ ಹೆಂಗೆ ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಗಿಲ್ಲಿಯವ್ರ ಜೊತೆ ಇದಾರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಪ್ರೀವಿಯಸ್ ಸೀಸನ್ ಥರ ರಜತ್ ಏನಿಲ್ಲ. ಬಟ್ ಅವ್ರ ಸ್ಟ್ರಾಟಜಿ ಕೂಡ ಇರ್ಬೋದಲ್ಲ, ಗಿಲ್ಲಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಹೊರಗಡೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಬಂದಾಗ ಹೇಗಿದ್ರು ಇವಾಗ ಹೆಂಗಿದ್ದಾರೆ. ಆ್ಯಂಡ್ ಜೊತೆಗೆ ಅವರು ತುಂಬ ರಿಯಾಲಿಟಿ ಶೋಗಳು ಮಾಡೋದ್ರಿಂದ ಯಾರಿಗೆ ಸಪೋರ್ಟ್ ಸಿಗ್ತಿರುತ್ತೆ ಅವ್ರ ಜೊತೆ ಸ್ವಲ್ಪ ಮಿಂಗಲ್ ಆಗೋದು ಜಾಸ್ತಿ. ಆ್ಯಂಡ್ ಅವ್ರ ಸ್ಟ್ರಾಟಜಿ ಕೂಡ ಆಗ್ಬೋದು. ಅದನ್ನು ಮಾಡ್ತಿದ್ದಾರೆ ಕ್ಲಿಯರಾಗಿ, ಅವ್ರು ಅದು ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಇಲ್ಲ ರಜತ್ ಈ ಥರ ಇರೋ ವ್ಯಕ್ತಿನೇ ಅಲ್ಲ, ಬಟ್ ಅದು ಮಾಡ್ತಿರೋದು ಓಕೆ ಅವ್ರ ಸ್ಟ್ರಾಟಜಿ ಅಂತ ಅಂದ್ಕೊಂಡ್ರೆ ಒಳ್ಳೇದು ಅನ್ಕೋತೀನಿ. ಸೊ ಯಾವ ತಮಾಷೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ತಮಾಷೆ ಮಾಡೋದು ತಪ್ಪಲ್ವೇ ಅಲ್ಲ, ಬಟ್ ತಮಾಷೆ ಇಟ್ಕೊಂಡು ನಾಮಿನೇಟ್ ಮಾಡ್ತಿದ್ದಾರೆ ಅಂದರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ರಜತ್ ಕೂಡ ಬೈತಾ ಇದ್ದಾರೆ ಏನಾಗಿದೆ ಇವ್ರಿಗೆ ಕಂಟೆಸ್ಟೆಂಟ್ಗಳಿಗೆ ಅನ್ನೋ ರೀತಿ, ಗುಡ್ ಅಂತ ಅನ್ಸುತ್ತೆ. ಬಟ್ ಆ ಜೋಕಿಂದ ಅಂತ ಹೇಳ್ತಾರೆ. ಸೊ ಒಂದು ಜೋಕ್ ಆಗಿದೆ, ಆ ಜೋಕಿಂದ ಏನೋ ಒಂದು ಆಗಿದೆ, ಆ ಜೋಕಿಂದ ಆಗಿರೋದು ಏನು ಕತೆ, ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಎಪಿಸೋಡ್ ನೋಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ಏಕವಚನದಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಿರೋದು ಯಾರು ಧ್ರುವಂತ ಮಾತಾಡ್ತಿರೋವಾಗ ಅಲ್ಲಿ. ಓಕೆನಾ, ಅದಾದಮೇಲೆ ಏನು ಅಂತ ಕೂಡ ಇಲ್ಲಿ ಬರ್ತಿರೋದು ಯಾರ ಕಡೆಯಿಂದ, ರಜತ್ ಕಡೆಯಿಂದ. ಆಲ್ರೆಡಿ ಈ ಕಡೆ ಒಂದು ಕೋಪದಲ್ಲಿದ್ದಾರೆ, ಜೊತೆಗೆ ಇಲ್ಲೊಂದು ಸ್ವಲ್ಪ ಈ ಕಡೆ ಎಕ್ಸ್ಟ್ರಾ ಬಂತು. ಸೊ ರಜತ್ ಕಡೆಯಿಂದ ರಿಯಾಕ್ಷನ್ ಏನೋ ಅನ್ನೋ ರೀತಿ, ಏನೋ ಅಯ್ಯೋ ಬಂತು ಆ ಕಡೆಗಿಂದ ರಿಯಾಕ್ಷನ್, ಏನು ನಿಂದು ಏನೋ ಮಗನೇ ಅಂತನ, ನೀನು ಲಾಸ್ಟ್ ಸೀಸನ್ ಇಟ್ಕೊಂತಾರ ಧ್ರುವಂತ್ ಕೊಡ್ತಾ ಇದ್ದಾರೆ. ಮಿಸ್ಟ್ರಿ ಪರ್ಸನ್ ಆ್ಯಕ್ಚುಲಿ ಸ್ವಲ್ಪ ಕಡಕಾಗಿ ಕೊಡ್ತಾರೆ ಅಂತಲೇ ಅನಿಸುತ್ತೆ ಧ್ರುವಂತು ಕೂಡ. ಗಿಲ್ಲಿ ವಿಷಯಕ್ಕೆ ಯಾಕ್ರಪ್ಪ ಬರ್ತೀರಾ, ಆ ವ್ಯಕ್ತಿ ತನ್ನ ಪಾಡಿಗಿದ್ದಾರೆ ತಾನೆ, ಅದನ್ನು ಯಾಕೆ ಮಧ್ಯೆ ಇಟ್ಕೊಬರಿರ್ತೀರಾ. ಕೊಟ್ಟರೆ ಏಟು
ನನಗೇನು ಗೊತ್ತಾ, ನೀವು ಮಾತಾಡ್ತಿದ್ದೀರಾ ತಪ್ಪಲ್ಲ, ನಿಮ್ಗೆ ರಿಯಾಕ್ಷನ್ ಬರ್ತಿದೆ, ಪ್ರಾಬ್ಲಮ್ ಅಲ್ಲ. ಇಲ್ಲಿ ಏನಂತ ದೊಡ್ಡ ವಿಷಯನೂ ಆಗಲಿಲ್ಲ, ಓಕೆ. ನಾನು ತುಂಬ ಸಿಂಪಲೇ ಇತ್ತು, ಬಟ್ ಅದಕ್ಕೆ ಇಷ್ಟೊಂದು ರಿಯಾಕ್ಷನ್ಗಳು ಬರ್ತಾಯಿದೆ. ಅದನ್ನು ನೀವು ಏನೋ ಒಂದು ಬಿಲ್ಡಪ್ ತಗೋತೀರ ಅಂತ ಅನ್ಕೋತಿರೋ ಅಥವಾ ಹೀಟ್ ಆಫ್ ದ ಮೂಮೆಂಟ್ ಅನ್ಕೋತಿರೋ, ನಿಮಗೆ ಬಿಟ್ಟಿದ್ದು. ಬಟ್ ನನಗೆ ಇದು ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅಂತ ಅನಿಸ್ತಿದೆ. ಜೊತೆಗೆ ಬಳಸಿರುವಂಥ ಪದಗಳು ಚೆನ್ನಾಗಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಯಾರು ಹೊಡೆಯಲ್ಲ ಅಂತ. ಸೊ ಅದನ್ನು ತಲೆ ಇಟ್ಕೊಂಡು ಮಾಡ್ತಾರೆ ಅನಿಸುತ್ತೆ. ಪ್ರೀವಿಯಸ್ ಸೀಸನ್ ಇದೇ ಕೆಲಸ ಮಾಡಿರೋ ರಜತ್ ಅವರು, ಈ ಸಲ ಅದೇ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ನನಗನ್ಸಿದ್ದೇನೆಂದರೆ, ನೀವು ನಿಜವಾಗ್ಲೂ ಇದೇ ರೀತಿ ಇರೋದಾದರೆ ಹೊರಡೆ ಒಂದಿಷ್ಟು ವಿಷಯಗಳಾಯಿತು, ಅಲ್ಲಿ ಸೈಲೆಂಟಾಗಿ ಸೈಡ್ಗೆ ಹೋಗಿ ನಿಂತ್ಕೊಂಡಿರೋ, ಅವಾಗ ಇದೇ ರೀತಿ ರಂಪಾಟ ಮಾಡ್ಬೋಯ್ತಲ್ಲ. ಯಾಕೆ ಹೊರಡೆ ಒಂಥರ ಇಲ್ಲೊಂಥರ, ಇದು ಬೇರೆ ಥರ ಅನಿಸುತ್ತೆ. ಬಟ್ ಹೊರಡೆ ವಿಷಯ ಬೇಡ ಸದ್ಯಕ್ಕೆ, ಇರಲಿ ಒಂದು ಕಡೆ, ಓಕೆನಾ. ಬಟ್ ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ. ರಜತ್ ಅವರು ಈ ಲೆವೆಲ್ಗೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದು ಬೇಡ. ವಿಷಯನೂ ಕೂಡ ಅಷ್ಟೊಂದು ದೊಡ್ಡದಿಲ್ಲ, ತುಂಬ ಕೆಟ್ಟದಾಗಿ ನಾನು ಬಿಹೇವ್ ಮಾಡಿದರೆ ಮಾತಾಡಿದ್ರೆ ಅರ್ಥ ಆಯಿತು. ಇಲ್ಲಿ ನನ್ನ ಪ್ರಕಾರ ರಜತ್ ಅವ್ರದ್ದು ತಪ್ಪು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಎಪಿಸೋಡ್ ಯಾವ ಥರ ಹೋಗುತ್ತೆ ಏನು ಕತೆ ಅಂತ, ಓಕೆನಾ. ಒಟ್ಟಾರೆ ರಜತ್ ಅವರು ಸ್ವಲ್ಪ ಲಿಮಿಟಲ್ಲಿದ್ದರೆ ಒಳ್ಳೇದು ಅಂತ ಅನ್ಕೋತೀನಿ. ಅವರ ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ತರಲ್ಲ ಅಂತ ಅನ್ಕೋತೀನಿ, ಲಿಮಿಟಲ್ಲಿದ್ದರೆ, ಓಕೆನಾ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ಇದಿಷ್ಟು ರಿವ್ಯೂ ಆಗಿತ್ತು. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.